ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಸಂತೋಷ್ ತಿಬೇಲಿ ಮಾತಾಡೋದು. ಏನಿಲ್ಲ, ಇದೊಂದು ವಿಡಿಯೋ ಮಾಡಬೇಕಂತ ಭಾಳ ದಿನದಿಂದ ಅಂದ್ಕೊಳ್ತಿದ್ದೆ. ನೋಡಿರಿ, ನೋಡ್ತಾ 9ನೇ ತಿಂಗಳಿದು 9th ಮಂತ್, 10th ಮಂತ್, 10ನೇ ತಿಂಗಳು ಅಕ್ಟೋಬರ್ ಬಂತ. 2025 ಶುರುವಾಗಿದ್ದು ಗೊತ್ತಿಲ್ಲ, ಆಗಲೇ ಮುಗಿಯಾಕೆ ಬಂತು. ಆಯ್ತು, ಇನ್ನು 2 ತಿಂಗಳಿಗೆ ನವೆಂಬರ್, ಡಿಸೆಂಬರ್, ನ್ಯೂ ಇಯರ್ ಅಂತ ಮತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೇಳಿ ಡಿಸೆಂಬರ್ ಹೋಗಿದ್ದು ಗೊತ್ತಾಗೋದಿಲ್ಲ. ಸೊ 9 ತಿಂಗಳು ಕಳೆದು 10ನೇ ತಿಂಗಳಿಗೆ ನಾವು ಕಾಲಿಟ್ಟೆವು 2025ರಲ್ಲಿ. ಸೊ ನಾವು ಆ್ಯಕ್ಚುಲಿ ಏನಪ್ಪ ಸೆಲ್ಫ್ ಅನಲೈಸ್ ಮಾಡ್ಕೋಬೇಕಂತಂದ್ರೆ 2025 ಈ ಲಾಸ್ಟ್ 9 ತಿಂಗಳದಾಗ ನಾವೇನು ಮಾಡೀವಿ, ಈ ವರ್ಷ ನಾವು ಮಾಡ್ಬೇಕು ಅಂದ್ಕೊಂಡಿರೋದನ್ನು ಎಷ್ಟರ ಮಟ್ಟಿಗೆ ಕಂಪ್ಲೀಟ್ ಮಾಡೀವಿ. ಕೆಲವೊಮ್ಮೆ ಗೋಲ್ಸ್ ಇಟ್ಕೊಂಡಿರ್ತೀವಿ, ನಾವು ಕೆಲವೊಂದು ಯೋಜನೆಗಳನ್ನು ಹಾಕ್ಕೊಂಡಿರ್ತೀವಿ. ಸೊ ನಮ್ಮ ಕರಿಯರ್ ಸಂಬಂಧಪಟ್ಟಂಗೆ ಆಗಲಿ, ನಮ್ಮ ಜಾಬ್ಸ್ ಆಗಲಿ, ಓಕೆ, ಎಜುಕೇಷನ್ನು, ಫ್ಯಾಮಿಲಿ, ರಿಲೇಷನ್ಶಿಪ್ಪು, ಇವೆಲ್ಲವನ್ನು ನೋಡಿದ್ರೆ ಈ ಲಾಸ್ಟ್ 9 ತಿಂಗಳದಾಗ 2025ರಾಗ ನಾವು ಅಂದಿರ್ತೀವಿ 2024 ಮುಗಿಯೋ ಟೈಮಿಗೆ ಅಥವಾ 2025 ಶುರು ಆಗೋ ಟೈಮಿಗೆ ನಾವು ಅಂದ್ಕೊಂಡಿರ್ತೀವಿ, ಇಲ್ಲ ನಾನು ಅದನ್ನು ಮಾಡ್ತೀನಿ, ಇಲ್ಲ ನಾನು ಇದನ್ನು ಮಾಡ್ತೀನಿ ಅಂತೇಳಿ. ಬಟ್ ಈಗಾಗಲೇ 9 ತಿಂಗಳು ಕಳೆದ್ಬಿಟ್ಟು ನಾವು ನೋಡ್ತಾನೆ 9 ತಿಂಗಳು ಹೋಗ್ಬಿಡ್ತು. 10ನೇ ತಿಂಗಳು ಅಕ್ಟೋಬರ್ ಆಯ್ತು, ಇನ್ನೊಂದು 10 ದಿವ್ಸಕ್ಕೆ ದೀಪಾವಳಿ ಹಬ್ಬದ ಇದನ್ನು ಸ್ಟಾರ್ಟ್ ಆಕ್ಕೈತಿ. ಹಬ್ಬದ ಗುಂಗ್ನಾಗ ಅಕ್ಟೋಬರ್ ತಿಂಗಳು ಕಳೆದು ಬಿಡ್ತೀವಿ ನಾವು. ಹಂಗೆ ನವೆಂಬರ್, ಡಿಸೆಂಬರ್ ಎರಡು ಉಳಿತಾವೆ. ಸೊ ನಾವು ಎಷ್ಟರ ಮಟ್ಟಿಗೆ ನಾವು ಅಂದ್ಕೊಂಡಿರೋ ನಮ್ಮ ಗೋಲ್ಸನ್ನು ಅಚೀವ್ ಮಾಡೇವಿ. ಓಕೆ, ಆಮೇಲೆ ಇನ್ನೂ ಏನು ಉಳ್ದದ, ಏನು ಅಚೀವ್ ಮಾಡೋದು ಉಳ್ದೈತಿ, ಯಾವ ರೀತಿ ಪ್ರಿಪ್ರೇಷನ್ಸ್ ಅಥವಾ 2026 ಬರತ್ತೈತಿ, 2 ತಿಂಗಳಿಗೆ ಏನು ಪ್ರಿಪ್ರೇಷನ್ಸ್ ನಾವು ಮಾಡ್ಕೋಬೇಕು, ಇವನ್ನೆಲ್ಲವನ್ನು ನಾವು ಸೆಲ್ಫ್ ಅನಲೈಸ್ ಮಾಡ್ಕೋಬೇಕು. ಟೈಮ್ ಭಾಳ ಕಡಿಮೆ ಅದ. ಆಮೇಲೆ ನಿಮಗೆಲ್ಲ ಗೊತ್ತಿದ್ದಂಗೆ ಈಗ ಟೈಮ್ ಭಾಳ ಜಲ್ದಿ ಹೊಂಟೈತ್ರಿ. ಸೊ ಸ್ವಲ್ಪ ಸೀರಿಯಸ್ ಆಗೋಣಂತೆ. ಈ ಮುಂದಿನ 2 ತಿಂಗಳದಾಗ, ಈ ಲಾಸ್ಟ್ 9 ತಿಂಗಳದಾಗ ಏನಾಗಿಲ್ಲ, 9 ಮಂತ್ಸ್ ಒಳಗೆ ನಮಗೇನು ಮಾಡೋಕ್ಕಾಗಿಲ್ಲ. ಸೊ ಈ 2 ತಿಂಗಳದಾಗ ನೋಡಿ ಎಷ್ಟು ಕವರ್ ಮಾಡೋಕ್ಕೈತೆ ಅಷ್ಟು ಮಾಡೋಣ. ಯಾಕಂದರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ಇಲ್ಲ ನಾನು ಈ ವರ್ಷ ಈ ಒಂದು ಸ್ಕಿಲ್ ಕಲಿತೀನಿ, ಈ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀವಲ್ಲ, ಆ ಬಿಸ್ನೆಸ್ ಎಷ್ಟೋ ಜನಕ್ಕೆ ಸ್ಟಾರ್ಟ ಮಾಡೋಕ್ಕಾಗಿರೋಂಗಿಲ್ಲ. ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಅದು ಸ್ಟಾರ್ಟ್ ಆಗಿರೋಂಗಿಲ್ಲ. ಅದಕ್ಕೆ ಹಲವಾರು ಕಾರಣ ಇರ್ತಾವೆ ಅದಕ್ಕೆ. ಓಕೆ, ತಲೆ ಕೆಡಿಸ್ಕೋಬೇಡ್ರಿ. ಇನ್ನು 2 ತಿಂಗಳೈತಿ, 2 ತಿಂಗಳೈತಿ, ಬೇಕಾದಂಗೆ ಮಾಡಿ, ಏನು ಬೇಕಾದ ಮಾಡ್ಬೋದು 2 ತಿಂಗಳೊಳಗೆ. ಸೊ ಯೋಜನೆಗಳ ಮೇಲೆ ವರ್ಕ್ ಮಾಡಿರಿ. ನಿಮ್ಮ ಗೋಲ್ ಇರ್ತಾವಲ್ಲ, ಸೆಟ್ ಗೋಲ್ ಇರ್ತಾವೆ, ಅದ್ರ ಮೇಲೆ ವರ್ಕ್ ಮಾಡಿರಿ. ಸೊ ನೋಡೋಣ, 2026 ಎಲ್ಲರಿಗೂ ಚಲೋದ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ಬರೋ ವರ್ಷದೊಳಗೆ. ಸೊ ಇದೆಷ್ಟು ಮಾತಾಡಬೇಕಂತಿತ್ತು ಆ್ಯಕ್ಚುಲಿ. ಸೊ ಮೊನ್ನಿಂದ ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನಂದು ಇಂಟ್ರಡಕ್ಷನ್ ವಿಡಿಯೋನೂ ನಾನು ಮಾಡಿಲ್ಲ ಇನ್ನೂ ಮಟ. ಸೊ ಭಾಳ ಜನ ಕೇಳಾಕತ್ತಾರೆ, ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ರೀ, ನೀವು ಸಾಫ್ಟ್ ಸ್ಕಿಲ್ಗೆ, ಕಮ್ಯುನಿಕೇಷನ್ ಸ್ಕಿಲ್ಗೆ ಯಾವ್ದಾದ್ರು ಕೋರ್ಸ್ ಮಾಡಿರೇನು ಅಂಥೇಳಿ. ಬಟ್ ಎಲ್ಲದಕ್ಕೂ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಒಂದು ಹೇಳ್ತೀನಿ, ನಾ ಆ್ಯಕ್ಚುಲಿ ಧಾರವಾಡದವ. ಇದೆಲ್ಲರೂ ಹೇಳ್ಬೇಕಾಯ್ತು. ಭಾಳ ಮಂದಿ ನನ್ನ ಇನ್ಸ್ಟಾಗ್ರಾಮ್ನಾಗ ನನಗೆ ಕೇಳ್ತಾರೆ, ಸರ್ ಯಾವ ಊರು ನಿಮ್ದು ಅಂತ ಕೇಳ್ತಾರೆ ಅವ್ರು. ಇಲ್ಲ ಹೇಳ್ತೀನಿ ನೋಡ್ರಿ, ನಂದು ಧಾರವಾಡ ರೀ, ಹುಟ್ಟಿದ್ದು ಧಾರವಾಡ, ಬೆಳೆದಿದ್ದು ಧಾರವಾಡ, ಎಜುಕೇಷನ್ ಇಲ್ಲ ಧಾರವಾಡ. ಸೊ ಮತ್ತೆ ಮುಂದಿನ ವಿಡಿಯೋದಾಗ ಒಳ್ಳೆ ಟಾಪಿಕ್ ಜೊತೆ ಮತ್ತೆ ಸಿಗೋಣಂತ. ಸೊ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ, ನಿಮ್ಮ ಸುತ್ತಮುತ್ತಲಿರೋ 4 ಜನಕ್ಕೂ ಒಳ್ಳೇದು ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೋರಿ. ನೋಡೋಣ, ಆ್ಯಕ್ಚುಲಿ ಇದು ನಂದು ಒಂದು ಮೋಟಿವೇಶನ್ ಚಾನಲ್ ಅಲ್ಲ, ಏನೂ ಅಲ್ಲ. ಬಟ್ ನಾನೊಂದು ಲೈಫ್ ಒಳಗೆ ರಿಯಲ್ ಲೈಫ್ ಸ್ಟೋರೀಸ್ ತೊಗೊಂಡು ಅದ್ರ ಜೊತೆ ನಿಮ್ಮೆಲ್ಲ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ಬೇಕನ್ನೋಕ್ಕೋಸ್ಕರ ಚಾನಲ್ನ ಶುರು ಮಾಡಿದ್ದು. ನೋಡೋಣಂತ ಮುಂದಿನ ಬೆಳವಣಿಗೆ ಹೆಂಗಿರ್ತದೆ. ನಿಮ್ಮೆಲ್ಲರ ಸಪೋರ್ಟ್ ಇದ್ದ ಇನ್ನೂ ಒಳ್ಳೆ ವಿಡಿಯೋ ಮಾಡುವಂಗೆ ಆದ್ವಿ ಅಂದರೆ ಒಳ್ಳೆ ಟಾಪಿಕ್ ತೊಗೊಂಬರ್ತೇವಂತ. ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್.